ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಬೋಳಮಾರನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ 25-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವು ಸಂಘದ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ವರಲಕ್ಷ್ಮಿ ಎ.ಆರ್. ರಾಮಚಂದ್ರರವರು, ಉಪಾಧ್ಯಕ್ಷರಾದ ಶ್ರೀಮತಿ ಕುಮಾರಿ ನಾಗರಾಜರವರು, ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕೆ.ಆರ್. ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಟಿ. ಮಂಜುನಾಥ್ ಆಗಮಿಸಿದ್ರು. ಈ ಸರ್ವ ಸದಸ್ಯರ ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಆಶಾ ಕಾರ್ಯಕರ್ತೆಯಾದ ಶ್ರೀಮತಿ ಕವಿತಾರವರು ಮಾಡಿದ್ದಾರೆ. ವಾರ್ಷಿಕ ಸಭೆಯ ಉದ್ಘಾಟನೆಯನ್ನ ದೀಪ ಬೆಳಗಿಸುವ ಮೂಲಕ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಊರಿನ ಗ್ರಾಮದ ಮುಖಂಡರೆಲ್ಲ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. 25-26ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಖರ್ಚು ವೆಚ್ಚ, ಲಾಭ, ವ್ಯವಹಾರವನ್ನು ಕಾರ್ಯದರ್ಶಿಯಾದ ಶಾಮಣ್ಣನವರು ಓದಿ ಸರ್ವ ಸದಸ್ಯರಿಗೆ ತಿಳಿಸಿದ್ದಾರೆ. ಈ ಸರ್ವ ಸದಸ್ಯರ ಸಭೆಯ ಅತಿಥಿಯಾಗಿ ಬಂದಿದ್ದ ಶಾಸಕರಾದ ಎಚ್.ಟಿ. ಮಂಜುರವರಿಗೆ ಗ್ರಾಮದ ಕೋರಿಕೆ ಏನೆಂದರೆ, ಅಂಚೆ ಬೀರನಹಳ್ಳಿ, ಗೌಡನಹಳ್ಳಿ, ಬೋಳುಮಾರನಹಳ್ಳಿ, ಕೊಪ್ಪಲು ಹಾಗೂ ಬೋಳುಮಾರನಹಳ್ಳಿ ಗ್ರಾಮಕ್ಕೆ ಹೋಗಲು ಬರಲು ತುಂಬಾ ತೊಂದರೆಯಾಗುತ್ತಿದೆ. ತಕ್ಷಣವೇ ಈ ಊರಿಗೆ ಒಂದು ಸರಿಯಾದ ಡಾಂಬರೀಕರಣ ರೋಡ್ ವ್ಯವಸ್ಥೆ ಇಲ್ಲದಿರುವುದರಿಂದ ಕೂಡಲೇ ನಿಮ್ಮ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಮಾಡಿಸಿಕೊಡಬೇಕೆಂದು ಹಾಗೂ ಒಂದು ಶುದ್ಧ ಕುಡಿಯುವ ನೀರ ಘಟಕವನ್ನು ಮಾಡಿಕೊಡಬೇಕೆಂದು ಅಕ್ಕಪಕ್ಕದ ಗ್ರಾಮದವರು ಹಾಗೂ ಬೋಳುಮಾರನಹಳ್ಳಿ ಗ್ರಾಮದವರು ಮನವಿ ಪತ್ರ ಮುಖಾಂತರ ಶಾಸಕರಿಗೆ ಬೇಡಿಕೆ ಇಟ್ಟಿದ್ದಾರೆ.